ಮೇಷರಾಶಿಯವರು ಆಧ್ಯಾತ್ಮಿಕ ವಿಚಾರದಲ್ಲಿ ನಿಮಗೆ ಆಸಕ್ತಿ ಇದ್ರೂ ಕೂಡ ಅದನ್ನು ಪ್ರಾಯೋಗಿಕವಾಗಿ ನಿಮ್ಮ ಅನುಭವಕ್ಕೆ ತಂದುಕೊಳ್ಬೇಕು. ನನಗೆ ಆಧ್ಯಾತ್ಮಿಕ ವಿಚಾರದಲ್ಲಿ, ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತಿ ಇದೆ ಅಂತ ಹೇಳಿಬಿಟ್ಟು ಸುಮ್ಮನೆ ಇದ್ದು ಬಿಟ್ಟರೆ ಆಗಲಿಲ್ಲ. ಅಧ್ಯಾತ್ಮಕ್ಕೆ ಪೂರಕವಾದಂತಹ ಯಾವ ವಿಷಯಗಳಿದೆ ಅದನ್ನು ನಿಮ್ಮ ಅನುಭವಕ್ಕೆ ತಂದುಕೊಳ್ತಕ್ಕಂತಹ ಕೆಲಸಗಳು ಏನಾಗಬೇಕೋ ಅದನ್ನು ಮಾಡಬೇಕು. ಆ ಅನುಭವ ನಿಮಗೆ ಆಗಬೇಕು ಅನ್ನುವಂಥದ್ದು ಮುಖ್ಯವಾಗತ್ತೆ. ಹಣ ಖರ್ಚು ಮಾಡಿದರೆ ಮತ್ತೆ ದುಡಿಬಹುದು ಅನ್ನುವಂತಹ ತತ್ವ ಸಿದ್ಧಾಂತ ನಿಮ್ಮದು. ಹಾಗಂತ ಯಾವುದು ಯೋಗ್ಯವಾದಂತಹ ಕೆಲಸ ಇದೆ ಅಂಥದ್ದಕ್ಕೆ ಹಣವನ್ನು ಖರ್ಚು ಮಾಡೋದು ಬುದ್ಧಿವಂತರ, ಒಳ್ಳೆಯವರ ಲಕ್ಷಣವಾಗಿರುತ್ತೆ ಅಂತ ಅರ್ಥ. ಮಕ್ಕಳಿಂದ ಸ್ವಲ್ಪ ಬೇಸರವಾಗುತ್ತೆ. ಮಕ್ಕಳ ನಡವಳಿಕೆ, ಮಕ್ಕಳ ಮಾತು, ಮಕ್ಕಳ ದಿನಚರಿ, ಮಕ್ಕಳ ಹಾವಭಾವ ಇವೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಇದರ ಜೊತೆಯಲ್ಲಿ ಪೋಷಕರ ಮಾತನ್ನು ಕೇಳದೇ ಇರತಕ್ಕಂತಹ ಮಕ್ಕಳ ವಿಚಾರದಲ್ಲಿ ತುಂಬ ಬೇಸರ ಆಗ್ತಕ್ಕಂಥದ್ದಿದೆ. ಮನೋರಂಜನೆಗೋಸ್ಕರವಾಗಿ ಸಮಯವನ್ನು ಹಾಳು ಮಾಡಿಕೊಳ್ತೀರಿ. ಮನೆಯಲ್ಲಿ ಆಶ್ಚರ್ಯ ಅನ್ನುವಂತಹ ರೀತಿಯಲ್ಲಿ ಯಾವುದೋ ಒಂದು ಒಳ್ಳೆಯ ಘಟನೆ ನಡೆಯುತ್ತೆ. ಅದು ನಿಮ್ಮ ಪೂರ್ವಜನ್ಮದ ಸುಕೃತ ಅಂತ ಹೇಳಬೇಕು. ಕುಲದೇವತಾ ಆರಾಧನೆಯನ್ನು, ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ ಯೋಗ ಮತ್ತು ಧ್ಯಾನದ ಮರೆಯನ್ನು ಹೋದರೆ ನಿಮ್ಮ ಜೀವನ ಸಾರ್ಥಕವಾಗತ್ತೆ ಅನ್ನುವಂತಹ ಮಾತನ್ನು ಈ ದಿವಸ ಹೇಳಬೇಕು. ಆರೋಗ್ಯವಂತರಾಗಿರಿ, ಸಾಧನೆಯನ್ನು ಮಾಡಿ ಅನ್ನುವಂಥದ್ದು ತಿಳುವಳಿಕೆಯ ಮಾತು. ಹಣದ ವೃದ್ಧಿ ಇದೆ, ಭಗವಂತ ಕರುಣಿಸಿದಾನೆ. ಆದರೆ ದೇಹಾಲಸ್ಯ, ಸೋಮಾರಿತನ ಬಹಳ ತೊಂದರೆಯನ್ನು ಮಾಡ್ತಾ ಇದೆ. ಆ ಆಲಸ್ಯ ಎಲ್ಲಿವರೆಗೆ ಇರುತ್ತೆ, ಆ ಜಾಡ್ಯ ಎಲ್ಲಿವರೆಗೆ ಇರುತ್ತೆ, ಅಲ್ಲಿಯವರೆಗೆ ನೀವೇನೇ ಸಂಪಾದನೆ ಮಾಡಿ ಭಗವಂತ ನಿಮ್ಗೆ ಏನೇ ಕರುಣಿಸಿರಲಿ ಅದು ಯಾವುದೂ ಕೂಡ ಸರಿಯಾದಂತಹ ರೀತಿಯಲ್ಲಿ ವಿನಿಯೋಗ ಆಗೋದಿಲ್ಲ, ಸಕಾಲದಲ್ಲಿ ವಿನಿಯೋಗ ಆಗೋದಿಲ್ಲ. ಇದು ವ್ಯರ್ಥ ಅನ್ನುವಂತಹ ಅರ್ಥ. ಆಲಸ್ಯ, ಸೋಮಾರಿತನ ಹಲವಾರು ಅವಕಾಶಗಳನ್ನು ನಿಮ್ಮಿಂದ ಕಿತ್ಕೊಂಡ್ಬಿಡುತ್ತೆ. ಅವಕಾಶಗಳಿಂದ ವಂಚಿತರಾಗ್ತೀರಿ ನೀವು. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಪ್ರತಿ ಕ್ಷಣವೂ ಕೂಡ ಜಾಗೃತ ಅವಸ್ಥೆಯಲ್ಲೇ ಇರಬೇಕು, ಚುರುಕಾಗಿಯೇ ಇರಬೇಕು, ಅವಕಾಶಗಳಿಗೋಸ್ಕರವಾಗಿ ಕಾಯ್ತಾ ಇರಬೇಕು. ಈ ರೀತಿ ಪರಿಸ್ಥಿತಿ ಇರಬೇಕಾದ್ರೆ ಸೋಮಾರಿತನದಿಂದ ಬಂದಂತಹ ಅವಕಾಶಗಳನ್ನು ಬಿಟ್ಟರೆ ಹೇಗೆ ಅನ್ನುವಂಥದ್ದು. ಏಕಾಂಗಿತನ ಅಥವಾ ಒಂಟಿತನ ಅನ್ನುವಂಥದ್ದು ಕಾಡೋದಕ್ಕೆ ನಿಮಗೆ ಕಾರಣ ಆಲಸ್ಯವೇ. ಯಾರ ಜೊತೆಯಲ್ಲೂ ಬೆರೆಯುವುದಿಲ್ಲ, ಯಾವ ಕೆಲಸದಲ್ಲೂ ಉತ್ಸಾಹ ಇಲ್ಲ, ಸೋಮಾರಿತನ ಇದು ನಿಮಗೆ ಒಂಟಿತನವನ್ನು ಉಂಟು ಮಾಡಿದೆ. ನಿಮ್ಮ ಪ್ರತಿಭೆಗೆ, ನಿಮ್ಮ ವಿದ್ಯೆಗೆ ಗೌರವ ಸಿಕ್ಕಬೇಕು ಅಂತಾದರೆ ನೀವು ಚಟುವಟಿಕೆಯಿಂದ ಇರಬೇಕು ಅಂತ ಹೇಳುತ್ತೆ. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ, ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಮಿಥುನ ರಾಶಿ ಸಂತಾನಾಪೇಕ್ಷೆಗಳಿಗೆ ಉತ್ತಮವಾದಂತಹ ದಿವಸ ಇದು. ಹಳೆಯ ನೋವು ಅಥವಾ ಅನಾರೋಗ್ಯ, ಹಿಂದೆ ಅನುಭವಿಸಿದಂತಹ ಕಾಯಿಲೆ ಮತ್ತೆ ಮರುಕಳಿಸುವಂತಹ ಸೂಚನೆಗಳು. ಆಸ್ಪತ್ರೆಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾದಂಥದ್ದು. ಪ್ರೀತಿಪಾತ್ರರ ಅನೇಕ ಬೇಡಿಕೆಗಳನ್ನು ಒಪ್ಕೊಳ್ಬಾರದು. ದಾಕ್ಷಿಣ್ಯಕ್ಕೊಳಗಾಗಿ ಯಾವುದೋ ಒಂದು ಒತ್ತಡಪೂರ್ವಕವಾದಂತಹ ಕೆಲಸವನ್ನು ನಿಮಗೆ ಹೇಳ್ತಾರೆ ಅಂತಾದರೆ ಅದನ್ನು ಒಪ್ಪಿಕೊಂಡ್ರೆ ನಿಮಗೆ ತೊಂದರೆ ಅನ್ನುವಂಥದ್ದು. ಸಂತೋಷದ ವಾತಾವರಣ, ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಹಾಳಾಗಿ ಹೋಗುತ್ತೆ. ಮನೆಯಲ್ಲೋ ಅಥವಾ ಹೊರಗಡೆಯೋ ಎಲ್ಲೋ ಸಂತೋಷ ಇದೆ, ಆದರೆ ಆರೋಗ್ಯವೇ ಸರಿ ಇಲ್ವಲ್ಲ, ಅದನ್ನು ಅನುಭವಿಸೋದಕ್ಕೆ ಹಾಗಾಗತ್ತೆ. ಕುಟುಂಬ ಜನರ ಪರಿಪೂರ್ಣವಾದಂತಹ ಸಹಕಾರ ನಿಮಗೆ ಸಿಕ್ಕುವಂಥದ್ದು, ಅದು ಸಮಾಧಾನದ ವಿಷಯ. ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ಜೀವನದ ಉಜ್ವಲ ಭವಿಷ್ಯ ನಿಮ್ಮ ಕಣ್ಣು ಮುಂದೆ ಕಾಣುತ್ತೆ. ಯಾವ ರೀತಿಯಲ್ಲಿ ನೀವು ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಜವಾಬ್ದಾರಿಯುತವಾಗಿ ಸ್ಥಾನಬಲದಿಂದ ಸಿದ್ಧರಾಗಬೇಕೋ ಅದನ್ನು ಆಲೋಚನೆ ಮಾಡಿ. ಹೆಚ್ಚು ಬೆಲೆ ಬಾಳತಕ್ಕಂತಹ ವಸ್ತುವನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತೀರಿ. ತಂದೆಯವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಶಸ್ತ್ರಚಿಕಿತ್ಸೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ, ಅದನ್ನು ಗಮನಿಸ್ಕೊಳ್ಳಿ. ಅಕ್ಕಪಕ್ಕದವರ ಜೊತೆಯಲ್ಲಿ ಜಗಳವಾಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ಒಳ್ಳೆಯತನ ಬೇರೆಯವರಿಗೆ ದೌರ್ಬಲ್ಯ ಅಂತ ಹೇಳಿ ಅನಿಸುತ್ತೆ, ಅದನ್ನು ಸರಿಯಾಗಿ ಅವರು ಉಪಯೋಗ ಮಾಡಿಕೊಳ್ತಾರೆ. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.
ಸಿಂಹರಾಶಿ ಮನೆಯಲ್ಲಿ ಶಾಂತವಾಗಿ ವರ್ತಿಸ್ಬಿಟ್ರೆ ಮನೆಗೂ ಒಳ್ಳೆಯದು, ನಿಮ್ಮ ಮನಸ್ಸಿಗೂ ಒಳ್ಳೆಯದು. ಇದನ್ನ ಗಮನಿಸ್ಕೊಳ್ಬೇಕು. ನಿಮ್ಮ ಬುದ್ಧಿವಂತಿಕೆ, ಜಾಣ್ಮೆ ಇವೆಲ್ಲವೂ ಕೂಡ ಇವತ್ತು ಕೆಲಸಕ್ಕೆ ಬರುವಂತಹದ್ದು. ಹೊರಗಡೆ ಓಡಾಡೋದಕ್ಕೆ ಅನನುಕೂಲ ಇರೋದ್ರಿಂದ ನಿಮಗೆ ಸ್ವಲ್ಪ ಬೇಸರವಾಗ್ಬೋದು. ಮನೆಯಲ್ಲೇ ಇರಬೇಕಾದಂತಹ ಯಾವುದೋ ಒಂದು ಕಟ್ಟುಪಾಡು ನಿಮ್ಮನ್ನ ಕಟ್ಟು ಹಾಕಿದ ಹಾಗೆ ಆಗುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ನಿರಾಸಕ್ತಿ, ಓದನ್ನು ಬಿಟ್ಟು ಉಳಿದೆಲ್ಲ ವಿಚಾರಗಳಲ್ಲಿ ಬಹಳ ಚಟುವಟಿಕೆಯಿಂದ ಚುರುಕಾಗಿ ವರ್ತಿಸ್ತಕ್ಕಂಥದ್ದಾಗತ್ತೆ. ಹೊಸ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ, ಆದರೆ ಅಧೈರ್ಯವನ್ನು ಉಂಟು ಮಾಡುತ್ತೆ. ಧೈರ್ಯ ಇರುವುದಿಲ್ಲ ಕೆಲಸ ಮಾಡೋದಕ್ಕೆ, ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಧೈರ್ಯ ಇರುವುದಿಲ್ಲ. ಕೇವಲ ಆಲೋಚನೆಗಳಷ್ಟೇ. ಶಾಂತಿ ದುರ್ಗೆಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಗ್ರಹಗತಿಯ ದೃಷ್ಟಿಯಿಂದ ಲಾಭದ ದಿವಸ ಇದು. ಮಧ್ಯಾಹ್ನದ ನಂತರದಲ್ಲಿ ಉಸಿರಾಟದ ಸಮಸ್ಯೆ ಆಗಬಹುದು ಅನ್ನುವಂತಹ ಸೂಚನೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಯಥಾ ಪ್ರಕಾರ ಜಗಳಕ್ಕೆ ಅವಕಾಶಗಳಾಗತ್ತೆ. ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟದ ಸೂಚನೆ, ಬೆಂಕಿಯ ಅವಘಡ ಆಗಬಹುದು ಅನ್ನುವಂತಹದ್ದು ಕೂಡ ಸೂಚನೆ. ನಿಮ್ಮ ಸ್ವಂತಕ್ಕೆ, ವೈಯಕ್ತಿಕವಾದಂತಹ ಜೀವನಕ್ಕೆ ಸ್ವಲ್ಪ ಸಮಯವನ್ನ ಕೊಡಿ ಅನ್ನುವಂಥದ್ದು ಸಲಹೆ. ಶನಿಗ್ರಹವನ್ನ ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. 8 ಸಲ ಅದನ್ನು ಹೇಳ್ಕೊಳ್ಳಿ. ಶುಭವಾಗಿ. ತುಲಾರಾಶಿ ಬೇರೆಯವರನ್ನ ಹೊಗಳ್ತಾ ನೀವು ಕೂಡ ಒಳ್ಳೆಯವರು ಅಂತ ಅನಿಸ್ಕೊಂಡ್ಬಿಡ್ತೀರಿ. ಅವ್ರಿಗೆ ಎಷ್ಟು ಅಭಿಮಾನಪ್ಪ, ಎಷ್ಟು ಪ್ರೀತಿ ಅಂತ ಹೇಳಿ ಬೇರೆಯವರು ನಿಮ್ಮನ್ನ ಹೊಗಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದೆಲ್ಲ ಬುದ್ಧಿವಂತಿಕೆ. ಇದು ಯಾರನ್ನಾದ್ರೂ ಹೊಗಳಬೇಕು ಅಂತಾದ್ರೆ ಹೃತ್ಪೂರ್ವಕವಾಗಿ, ಮನಃಪೂರ್ವಕವಾಗಿ ಹೊಗಳಬೇಕು. ಕೇವಲ ಆ ಕ್ಷಣಕ್ಕೆ ಏನೋ ಅನ್ನೋ ರೀತಿಯಲ್ಲಿ ಆಗಬಾರದು ಅಂತ ಅರ್ಥ. ತಪ್ಪು ಸಂದೇಶ ಏನಾದರೂ ನೀವು ಸಮಾಜಕ್ಕೆ ಕೊಟ್ಟರೆ ಅದು ನಿಮಗೆ ಹಿನ್ನಡೆ ಆಗುತ್ತೆ. ಎಚ್ಚರಿಕೆ ಇರಲಿ. ಸಹೋದ್ಯೋಗಿಗಳ, ಸ್ನೇಹಿತರ ಸಹಾಯ ನಿಮಗೆ ಈ ದಿವಸ ಸಿಕ್ಕದೇ ಇರತಕ್ಕಂತಹ ದಿವಸವಾಗತ್ತೆ. ಶಾರೀರಿಕವಾಗಿ ಅಷ್ಟೊಂದು ಆರಾಮ ಇಲ್ಲ, ನೋವು ಕಾಣಿಸ್ಕೊಳ್ಳುವಂಥದ್ದು. ಪತಿಪತ್ನಿಯರ ನಡುವೆ ಜಗಳಕ್ಕೆ ಅವಕಾಶಗಳಾಗತ್ತೆ. ಚೆನ್ನಾಗಿರ್ತಕ್ಕಂತಹ ಮನಸ್ಸಿನ ಮೇಲೆ ಅದು ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಐಕಮತ್ಯ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಅನವಶ್ಯವಾಗಿ ಒತ್ತಡಗಳ ಮಧ್ಯೆ ಸಿಗಹಾಕೊಂಡು ಕಷ್ಟವನ್ನು ಅನುಭವಿಸ್ತೀರಿ ಅನ್ನುವಂಥದ್ದು. ಕಾಲು ನೋವು ಅಥವಾ ಸ್ನಾಯು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಹಣ ಹೂಡಿಕೆ ನಿಮ್ಮ ಆಸೆಯನ್ನು ಹೆಚ್ಚು ಮಾಡುತ್ತೆ, ಆಸೆಯನ್ನು ಹುಟ್ಟಿಸುತ್ತೆ. ಆದರೆ ಅದು ನಷ್ಟಕ್ಕೆ ದಾರಿ ಅನ್ನುವಂಥದ್ದು ಗೊತ್ತಾಗಲಿ. ನಿಮ್ಮ ಅಭಿಪ್ರಾಯ, ಸಲಹೆಗಳು ಏನೇ ಇದ್ದರೂ ಕೂಡ, ಯಾವ ವಿಷಯದಲ್ಲಿದ್ದರೂ ಕೂಡ ಅದು ಬಹಳ ಸ್ಪಷ್ಟವಾಗಿರಬೇಕು. ಇಲ್ಲದೆ ಇದ್ದರೆ ಅದಕ್ಕೆ ಯಾವ ಮಾನ್ಯತೆಯೂ ಕೂಡ ಇಲ್ಲದೆ ಇರುವಂಥದ್ದು. ಮನೆಯವರ ಜೊತೆಯಲ್ಲಿ ಹೊಂದಿಕೊಳ್ಳೋದಕ್ಕೆ ಮನಸ್ಸಿರುವುದಿಲ್ಲ. ನಿಮ್ಮದೇ ಆದಂತಹ ಕೆಲವು ನಿರ್ಧಾರಗಳು, ಚಿಂತನೆಗಳಿರುತ್ತೆ. ಸಂಬಂಧಿಕರ, ಸ್ನೇಹಿತರ ಆಗಮನ ಕೆಲ ಹೊತ್ತು ವಾತಾವರಣವನ್ನು ಬದಲು ಮಾಡ್ತಕ್ಕಂಥದ್ದಿದೆ. ಅಲ್ಲಿ ಧನಾತ್ಮಕವಾಗಿ ಬದಲಾದರೆ ಒಳ್ಳೆಯದು, ಋಣಾತ್ಮಕವಾಗಿ ಬದಲಾದರೆ ಇರತಕ್ಕಂತಹ ಶಾಂತಿಯ ವಾತಾವರಣ ಕದಡಿ ಹೋಗುತ್ತೆ. ಇದೆಲ್ಲವನ್ನ ಗಮನಿಸಬೇಕು. ಆಂಜನೇಯನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇದ್ದರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯನ್ನ ದಾನ ಮಾಡಿ. ಅಂದರೆ ದೀಪಕ್ಕೋಸ್ಕರವಾಗಿ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಕೊಡಿ ಅನ್ನುವಂತಹ ಅರ್ಥ. ಶುಭವಾಗಿ. ಧನುರ್ರಾಶಿ ಬೆಳಗ್ಗೆ ಎದ್ದಾಗಿನಿಂದ ಏನೋ ಒಂದು ರೀತಿಯ ಕಿರಿಕಿರಿ ಉಂಟಾಗ್ತಕ್ಕಂತಹ ದಿವಸ. ಮನೋರಂಜನೆಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ನಿಮಗೆ ಖುಷಿ ಬೇಕು ಅಂದರೆ ಹಣ ಖರ್ಚಾಗಬೇಕು ಅನ್ನುವಂಥದ್ದು. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಅನ್ನುವಂಥದ್ದು. ಸಮಯವನ್ನು ಮಾಡಿಕೊಂಡು ಹಿರಿಯರ, ಅನುಭವಿಗಳ ಸಂಪರ್ಕವನ್ನು ಬೆಳೆಸ್ಕೊಳ್ಳಿ. ಅವರ ಜೊತೆಯಲ್ಲಿ ಮಾತನಾಡಿ, ಅವರ ಸಲಹೆಗಳನ್ನು, ಅವರು ಹೇಳ್ತಕ್ಕಂತಹ ವಿಚಾರಗಳನ್ನು ಮನನ ಮಾಡಿ. ನಿಮಗೆ ಅನುಕೂಲ ಇದೆ. ಉತ್ತಮರ ಭೇಟಿಗೆ ಅವಕಾಶ ಮಾಡಿಕೊಳ್ಬೇಕು ನೀವು. ಅದು ನಿಮಗೆ ಮುಖ್ಯವಾದಂತಹ ಧ್ಯೇಯವಾಗಬೇಕು. ನಿಮ್ಮ ಒತ್ತಡವನ್ನು ಮನೆಯವರ ಮೇಲೆ ಹೇರಬೇಡಿ, ಅದು ಯಾವ ಪ್ರಯೋಜನವೂ ಆಗೋದಿಲ್ಲ. ಪ್ರೇಮಿಗಳು ಮನೆಯವರ ವಿರುದ್ಧವಾಗಿ ತೀರ್ಮಾನವನ್ನು ಮಾಡ್ತೀರಿ ಅನ್ನುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ ಅದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಪೋಷಕರ ಸಹಾಯ ಬಹಳ ಮುಖ್ಯವಾಗಿರುತ್ತೆ.
ಇದು ಗಮನದಲ್ಲಿ ಇರಲಿ. ಹಸುವಿಗೆ ಅನ್ನ ಮತ್ತು ಬೆಲ್ಲವನ್ನು ಕೊಡಿ, ಗೋ ಸೇವೆಯನ್ನು, ಗೋ ಪೂಜೆಯನ್ನು, ಗೋ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ ತುಂಬ ಆತಂಕ, ತುಂಬ ಚಿಂತೆ ಇರತಕ್ಕಂತಹ ದಿವಸ. ತಾತ್ಕಾಲಿಕವಾದಂತಹ ಸಾಲ ನಿಮಗೆ ತೊಂದರೆಯನ್ನು ಉಂಟು ಮಾಡಬಹುದು. ವೈಯಕ್ತಿಕವಾಗಿ ವೃತ್ತಿಯಲ್ಲಿ ಬೆಳವಣಿಗೆಯನ್ನು ಕಾಣ್ತೀರಿ. ಒಂದು ಒಳ್ಳೆಯ ಫಲ, ಮತ್ತೊಂದು ಕೆಡಕು, ಈ ರೀತಿ ಮಿಶ್ರ ಫಲಗಳ ದಿವಸ ಅಂತ ಹೇಳಬೇಕು. ಸ್ವಾಭಿಮಾನಕ್ಕೆ ಧಕ್ಕೆ ಬರಬಹುದು, ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ಖ್ಯಾತಿಗೆ ಅಪಕೀರ್ತಿ ಬರಬಹುದು, ಅದನ್ನು ಗಮನಿಸ್ಕೊಳ್ಳಿ. ಕುಟುಂಬದ ಸಾಮರಸ್ಯ ಚೆನ್ನಾಗಿರುತ್ತೆ, ಅದನ್ನು ಹಾಗೆ ಉಳಿಸ್ಕೊಳ್ಳುವಂತಹ ಪ್ರಯತ್ನ ನಿಮ್ಮದಾಗಲಿ. ಶೂಲಿನಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ನಿವೃತ್ತಿ ಜೀವನವನ್ನು ನಡೆಸ್ತಾ ಇರತಕ್ಕಂಥವರಿಗೆ ಆರ್ಥಿಕವಾದಂತಹ ಸಹಾಯ ಆಗುವಂಥದ್ದಿದೆ. ಹಣದ ಹಿಡಿತ ಕೆಲವು ಸಂದರ್ಭಗಳಲ್ಲಿ ನಿಮಗೆ ಅವಮಾನವನ್ನು ಮಾಡಬಹುದು. ಯಾವುದೋ ಖರ್ಚು ಮಾಡಬೇಕಾದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಪೈಸಕ್ಕೂ ಕೂಡ ಲೆಕ್ಕ ಹಾಕುವಂಥದ್ದು, ಇದು ನಿಮಗೆ ಸಮಾಜದಲ್ಲಿ ಅಥವಾ ಬೇರೆಯವರ ಜೊತೆಯಲ್ಲಿರುವಾಗ ಅವಮಾನವಾಗುವಂತಹ ಸಾಧ್ಯತೆ ಹೆಚ್ಚಾಗತ್ತೆ. ಲಾಭದಾಯಕವಾದಂತಹ ದಿವಸ ಆದರೂ ಕೂಡ ನಿರಾಸೆ ಆಗ್ತಕ್ಕಂಥದ್ದಿದೆ. ಹಳೆಯ ಸ್ನೇಹಿತರಾಗಲಿ ಬಂಧುಗಳಾಗಲಿ ನಿಮ್ಮನ್ನು ಭೇಟಿ ಮಾಡಬೇಕು ಅಂತಂದರೆ ಅವಕಾಶಗಳು ಆಗದೇ ಇರತಕ್ಕಂಥದ್ದು. ಜೀವನಕ್ಕೆ ತೊಂದರೆ ಇಲ್ಲ, ಆದರೆ ಜೀವ ಭಯ ಯಾವ ರೀತಿ ಇದು, ನೀವೇ ಅದನ್ನೆಲ್ಲ ಮಾಡ್ಕೊಳ್ತಕ್ಕಂಥದ್ದು. ಇಂದು ಸ್ಥಿರವಾದಂತಹ ಮನಸ್ಕರಾಗಿದ್ದರೆ ನೀವು ಬಹಳ ಒಳ್ಳೆಯದಾಗಿರುತ್ತೆ. ಪ್ರತ್ಯಂಗಿರ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಶಾರೀರಿಕವಾಗಿ ಮಾನಸಿಕವಾಗಿ ತುಂಬ ಅಶಕ್ತರಾಗಿರ್ತೀರಿ. ಶರೀರದಲ್ಲೂ ಶಕ್ತಿ ಇಲ್ಲ, ಮನಸ್ಸು ಕೂಡ ದೃಢವಾದಂತಹ ಗಟ್ಟಿಯಾದಂತಹ ನಿರ್ಧಾರ ಮಾಡೋದಕ್ಕೆ ಆಗಲೂ ಆಗ್ತಾ ಇಲ್ಲ. ಇದು ತೊಂದರೆ. ಸಾಮರ್ಥ್ಯದ ಕೊರತೆ ಇಲ್ಲ, ಆದರೂ ಕೂಡ ಮಾನಸಿಕವಾದಂತಹ ದೌರ್ಬಲ್ಯ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಹಣದ ವಿಚಾರಕ್ಕೆ ಸ್ವಲ್ಪ ಗೊಂದಲವನ್ನು ಮಾಡಿಕೊಳ್ತೀರಿ, ಸರಿಯಾದ ನಿರ್ಧಾರವನ್ನು ಮಾಡಿ ಎನ್ನುವಂಥದ್ದು. ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ, ಸರಿಪಡಿಸ್ಕೊಳ್ಳೋದಕ್ಕೆ ಉತ್ತಮವಾದಂತಹ ದಿವಸ. ಸ್ವಲ್ಪ ಚಟುವಟಿಕೆಯನ್ನು ತೋರಿಸಿ, ಆಲಸ್ಯ ಮಾಡುವಂಥದ್ದು ಬೇಡ. ಜೀವನಕ್ಕೆ ಆಧ್ಯಾತ್ಮಿಕ ವಿಚಾರ ಬಹಳ ಮುಖ್ಯ ಅನ್ನುವಂಥದ್ದು ನಿಮಗೆ ಗೊತ್ತಾಗತ್ತೆ. ಆಂಜನೇಯ ಸ್ವಾಮಿಯ ಸೇವೆಯನ್ನು ಮಾಡಿ. ಶುಭವಾಗಿ.